ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಮನೆ ಕುಸಿತವಾಗಿದೆ. ಈ ಮನೆ ಕುಸಿತದಿಂದಾಗಿ 1.5 ವರ್ಷದ ಮಗು ಸಾವನ್ನಪ್ಪಿದೆ. 6 ಜನರಿಗೆ ಗಾಯವಾಗಿವೆ. ಗಂಗಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಹೆಬ್ಬಾಳ ಗ್ರಾಮದ ಪ್ರಶಾಂತಿ ಎಂಬುವವರ ಮಗು ಸಾವನ್ನಪ್ಪಿದೆ. 1.5 ವರ್ಷದ ಮಗು ಸಾವನ್ನಪ್ಪಿದೆ. ಸ್ಥಳಕ್ಕೆ ತಹಶೀಲ್ದಾರ್ ಯು ನಾಗರಾಜ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಗಂಗಾವತಿ ಗ್ರಾಮೀಣ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಗುಡ್ಡ ಕುಸಿತವಾಗಿ ತಾಯಿ ಇಬ್ಬರು ಮಕ್ಕಳು ಯಾವ ರೀತಿಯಾಗಿ ಗೋಡೆಯ ಮಧ್ಯೆ ಅಂದರೆ ಮಣ್ಣಿನ ಮಧ್ಯೆ ಸಿಲುಕಿದ್ರು. ಆ ಪ್ರಕರಣ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ನಿರಂತರವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯಾಗ್ತಾ ಇದೆ. ಈ ಮಳೆಯಿಂದಾಗಿ ಇದೀಗ 1.5 ವರ್ಷದ ಮಗು ಸಾವನ್ನಪ್ಪಿದೆ. 6 ಜನರಿಗೆ ಗಾಯವಾಗಿವೆ. ಗಂಗಾವತಿ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಸತತ ಭಾರೀ ಮಳೆಗೆ ಇದೀಗ ಈ ಅವಘಡ ಸಂಭವಿಸಿದೆ. ನೋಡಿ ಎಷ್ಟು ಮುದ್ದಾಗಿದೆ ಈ 1.5 ವರ್ಷದ ಮಗು. ಜಿಲ್ಲೆಯಲ್ಲಿ ಮನೆ ಕುಸಿತ ಆಗಿರುವುದನ್ನು ಗಮನಿಸ್ತಾ ಇದ್ದೀರಿ. ಮನೆ ಕುಸಿತ ಆದಂತಹ ಸಂದರ್ಭದಲ್ಲಿ ಆ ಮಗು ಆ ಗೋಡೆ ಬಿದ್ದರೆ ಹೇಗೆ ಸಾಧ್ಯ ಬದುಕೋದಕ್ಕೆ? ಈಗ 1.5 ವರ್ಷದ ಮಗು ಸಾವನ್ನಪ್ಪಿದ್ದು 6 ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ರಾತ್ರಿ 10 ಗಂಟೆ ಲಿಸಿಂದ ಆಯ್ತು ರೀ. 10 ಗಂಟೆ ಲಿಸಿಂದ ಅದು ಹಂಗೆ ಮಳೆ ಬೆಳಗ್ಗೆ ಲಿಸಿಂದ ಬರ್ತಾಯಿದೆ. ಅದು ಗಾಡಿ ತ್ಯಾವಾಗಿ ಬಿದ್ದೈತೆ ರೀ. ಮೈ ಮೇಲೆ ಸೀಟ್ ಎಲ್ಲ ಮೈ ಮ್ಯಾಗ ಎಲ್ಲರ ಮೇಲೆ ಮುಚ್ಚಿಟ್ಕೊಂಡ್ಬಿಟ್ಟಿರಿ. 5 ಜನಕ್ಕೆ ಪೆಟ್ಟಾಗಿತ್ತು. ನಾನು ಅದೇ ಒಳಗೆ ಹೊಂಟಿದ್ದೀನಿ. ಒಳಗೆ ಹೋಗಿ ಇನ್ನೊಂದು ರೂಮ್ ಐತ್ರಿ. ಆ ಒಳಗೆ ಹೊಂಟಾಗ ಈಗ ಬಿದ್ದ ಮೇಲೆ ನಮ್ಮ ಚಿಕ್ಕಪ್ಪನ ಎಬ್ಸಿನ ಮೇಲೆ ಆತು. ನಾವು ಇಬ್ಬರು ತೆಗ್ದು ಇದು ಮಾಡಿದ್ವಿ. ಆಮೇಲೆ ನಾವು ಹರ್ಸೋದಕ್ಕೆ ಎಲ್ಲರ ಜನ ಎಲ್ಲ ಬಂದು ಎಲ್ಲರ ನೀರು ಹೊರಗೆ ಹಾಕಿದ್ವಿ. ಅವಾಗ ಹಾಸ್ಪಿಟ್ಲಿಗೆ ಹಂಗೆ ಇಮಿಡಿಯೇಟಾಗಿ ಫೋನ್ ಮಾಡಿ ಕಾರ್ ಬುಕ್ ಮಾಡ್ತೀನಿ. ಹಂಗೆ ಬಂದಿದ್ವಿ. ಕಾರ್ ಹಂಗೆ ಉಸಿರಾಡ್ತಿತ್ತು ರೀ. ಹಂಗಾಗಿ ಚೂಟಿಗೆ ಹಾಕೋದು ಆ ಥರ ಮಾಡಿದ್ರು ಅದು ಇದಾದ್ರಿ. ಹಂಗೆ ಇಮಿಡಿಯೇಟ್ರಿ ಎಲ್ಲರನ್ನ ಕರ್ಕೊಂಬಂದಿದ್ವಿ. ಅದು ರಾತ್ರಿ 10 ಗಂಟೆ ಲಿಸಿಂದ ಆಯಿತು. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮನೆ ಬಿದ್ದಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮತ್ತು ಗಾಯಾಳುಗಳು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು. ನಿನ್ನೆ ರಾತ್ರಿ ಧಾರಾಕಾರ ಮಳೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. 1.5 ವರ್ಷದ ಮಗು ಸಾವನ್ನಪ್ಪಿದೆ. ಹನುಮಂತಿ ಕುಟುಂಬದ ಸದಸ್ಯರಾದ ದುರ್ಗಮ್ಮ, ಭೀಮಮ್ಮ, ಹುಸೇನಪ್ಪ, ಫಕ್ಕೀರಪ್ಪರವರಿಗೆ ಗಾಯ ಆಗಿದೆ. ಗಾಯಾಳುಗಳನ್ನು ಗಂಗಾವತಿ ತಾಲೂಕಿನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇದೀಗ ಸ್ಥಳಕ್ಕೆ ತಹಶೀಲ್ದಾರ್ ಯು ನಾಗರಾಜ್ ಅವರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಗಂಗಾವತಿ ಗ್ರಾಮೀಣ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ. ನೆನೆಯಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಮಳೆ ಸಾಕಷ್ಟು ಅವಾಂತರವನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ಸತತವಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮನೆ ಕುಸಿತ ಆಗಿದೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಪ್ರಶಾಂತಿ ಅನ್ನುವಂತಹ 1.5 ವರ್ಷದ ಮಗು ಸಾವನ್ನಪ್ಪಿದೆ. ಪ್ರಶಾಂತಿ ತಾಯಿ ಈಗ ಬದುಕುಳಿದಿದ್ದಾರೆ. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಸ್ಥಳಕ್ಕೆ ತಹಶೀಲ್ದಾರ್ ಯು ನಾಗರಾಜ್ ಹಾಗೂ ಗಂಗಾವತಿ ಗ್ರಾಮೀಣ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ.